ಅಕ್ಷರಾಭ್ಯಾಸ ಮತ್ತು ವಸಂತ ಪಂಚಮಿ. ವಸಂತ ಪಂಚಮಿಗೆ ಮತ್ತೊಂದು ಹೆಸರು ಶ್ರೀ ಪಂಚಮಿ. ಶ್ರೀ ಪಂಚಮಿ ಯಾವಾಗ? ಅಕ್ಷರಾಭ್ಯಾಸ ಯಾರು ಮಾಡಬೇಕು? ಅಕ್ಷರಾಭ್ಯಾಸದಲ್ಲಿ ಮೊದಲಿಗೆ ಏನು ಬರೆಯಬೇಕು? ಅಕ್ಷರಾಭ್ಯಾಸದಲ್ಲಿ ಯಾವ ಶ್ಲೋಕ ಓದಿಸಬೇಕು? ಮೊದಲನೆಯದು, ಶ್ರೀ ಪಂಚಮಿ ಯಾವಾಗ? ಜನವರಿ ದಿನಾಂಕ 23ರಂದು ವಸಂತ ಪಂಚಮಿ, ಅಂದರೆ ಶ್ರೀ ಪಂಚಮಿ. ಅಕ್ಷರ ಅಭ್ಯಾಸಕ್ಕೆ ಒಳ್ಳೆಯ ದಿನ. ವಸಂತ ಪಂಚಮಿಯ ದಿನ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸುವ ಆಚಾರವಿದೆ. ಎರಡನೆಯದು, ಅಕ್ಷರಾಭ್ಯಾಸ ಯಾರು ಮಾಡಬೇಕು? ತಂದೆಯಿಂದ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಬೇಕು. ತಂದೆ ಮೊದಲ ಗುರು. ತಂದೆ ಸಾಧ್ಯವಾಗದ ಸಮಯದಲ್ಲಿ ನಿಮಗೆ ತಿಳಿದಿರುವ ಸರಸ್ವತಿ ಅನುಗ್ರಹವಿದ್ದು ನಿಮ್ಮ ಮಕ್ಕಳು ಅಭಿವೃದ್ಧಿಗೆ ಬರಲಿ ಎಂದು ಮನಸ್ಫೂರ್ತಿಯಾಗಿ ಕೋರಿಕೊಳ್ಳುವ ವ್ಯಕ್ತಿಯ ಜೊತೆ ಅಕ್ಷರಾಭ್ಯಾಸ ಮಾಡಿಸಬೇಕು. ಮೂರನೆಯದ್ದು, ಅಕ್ಷರ ಅಭ್ಯಾಸದಲ್ಲಿ ಮೊದಲಿಗೆ ಏನು ಬರೆಯಬೇಕು? ಓಂ ನಮಃ ಶಿವಾಯ ಸಿದ್ಧಂ ನಮಃ ಎಂದು ಅಕ್ಕಿಯಲ್ಲಿ ಬರೆಸಬೇಕು. ನಾಲ್ಕನೆಯದು, ಅಕ್ಷರ ಅಭ್ಯಾಸದಲ್ಲಿ ಯಾವ ಶ್ಲೋಕ ಓದಿಸಬೇಕು? ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಮುಂದಿನ ಸಂಚಿಕೆಯಲ್ಲಿ ರಥಸಪ್ತಮಿ, ಭೀಷ್ಮ ಅಷ್ಟಮಿ, ಭೀಷ್ಮ ಏಕಾದಶಿಯ ಕುರಿತು ಆ ದಿನದಲ್ಲಿ ಮಾಡಬಹುದಾದ ಒಳ್ಳೆ ಕಾರ್ಯಗಳು ಏನು ಎಂದು ಶೀಘ್ರದಲ್ಲಿ ತಿಳಿಯೋಣ. ಧನ್ಯವಾದಗಳು.